ಗಣರಾಜ್ಯೋತ್ಸವಕ್ಕೆ ತೆರೆ ಮೇಲೆ ಮಾಸ್ ವೆಂಚರ್ ಮುಂಬೈ. ಸ್ಯಾಂಡಲ್ವುಡ್ನ ಮತ್ತೊಂದು AK-47 ಆಗುತ್ತಾ ಮುಂಬೈ. ಮುಂಬೈ ರಾಮು ಫಿಲ್ಮ್ಸ್ ಬ್ಯಾನರ್ ನಡಿ ಈ ವಾರ ಪ್ರೇಕ್ಷಕರೆದುರಿಗೆ ಬರ್ತಾ ಇರೋ ಸ್ಯಾಂಡಲ್ವುಡ್ನ ಔಟ್ ಅಂಡ್ ಔಟ್ ಮಾಸ್ ವೆಂಚರ್. AK-47 ಚಿತ್ರತಂಡವೇ ಕೋಡಿ ಮಾಡಿರೋ ಮತ್ತೊಂದು ಅಂಥದ್ದೇ ಫೀಲ್ ಕೊಡೋ ಡಿಫರೆಂಟ್ ಅಂಡರ್ವರ್ಲ್ಡ್ ಬೇಸ್ಡ್ ಸಿನಿಮಾ. ಡಾರ್ಲಿಂಗ್ ಕೃಷ್ಣ ತೇಜು ಜೋಡಿಯ ಮುಂಬೈ ಟ್ರೇಲರ್ ಮತ್ತು ಹಾಡುಗಳಿಂದ ದೊಡ್ಡ ಭರವಸೆ ಮೂಡಿಸಿದ್ದು ಗಣರಾಜ್ಯೋತ್ಸವಕ್ಕೆ ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. तो ಶಿಕಾರ್ಗೆ ಹೊಡೆಯೋಕೆ ಹೊರಟಿರೋದು ಖರ್ಗೋಶ್ಗೆ ಅಲ್ಲ, ಶೇರ್ಗೆ ಹೊಡೆಯೋಕೆ. ರಾಮೂರು ನೋಡಪ್ಪ AK-47 ಆದಮೇಲೆ ಕಾಂಬಿನೇಷನಲ್ಲಿ ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿರೋದು ಅದರ ಒಂದು ಸಬ್ಜೆಕ್ಟ್ ಮಾಡ್ಕೊಳ್ತಾರೆ. ಸೊ ಫಸ್ಟು ಅವರು ಹೇಳಿದ ಮೇಲೆ ಒಂದು 6 ತಿಂಗಳು ಒಂದು ಸಬ್ಜೆಕ್ಟು ವರ್ಕೌಟ್ ಮಾಡಿ ಅವರಿಗೆ ಟೈಟ್ಲ್ ಹೇಳಿದೆ ಫಸ್ಟ್ ಮುಂಬೈ ಅಂತ. ತುಂಬ ಚೆನ್ನಾಗಿದೆಯಪ್ಪ ಮುಂಬೈ ಟೈಟ್ಲು. ಬಟ್ ಮುಂಬೈ ಅಂತ ಟೈಟ್ಲ್ ಇಟ್ಬಿಟ್ಟು ಇಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ, ಮುಂಬೈಲೇ ಮಾಡಿದ್ರೆ ಚೆನ್ನಾಗಿರ್ತಲ್ವ. ಇಲ್ಲ ಸರ್, ಸಬ್ಜೆಕ್ಟ್ ಮಾಡ್ಕೊಂಡಿರೋದು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇನ್ನು ಫಸ್ಟ್ ಹಾಫು ಬ್ಯಾಂಗ್ಳೂರು ಬರುತ್ತೆ, ಸೆಕೆಂಡ್ ಹಾಫು ಮುಂಬೈ ಬರುತ್ತೆ. ಸೊ ಡೆವಲಪ್ ಮಾಡ್ಕೊತ ಹೇಳ್ಬಿಟ್ಟು ಈ ತಿಂಗಳು 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ಮುಂಬೈ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಚಿತ್ರವನ್ನು ತುಂಬ ಶ್ರಮಪಟ್ಟು ಮಾಡಿದ್ದೀವಿ. ತುಂಬ ಕಷ್ಟ ಬಿದ್ದು ಎಲ್ಲ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ನು ತುಂಬ ಕಷ್ಟ ಬಿದ್ದು ಮಾಡಿರೋ ಸಿನಿಮಾ. ತಾವೆಲ್ಲರೂ ನೋಡಿ ಸಹಕರಿಸಬೇಕು ಅಂತ ಕೇಳ್ತೀನಿ. ಬೆಂಗಳೂರು ಸಾಫ್ಟ್ವೇರ್ ಸಿಟಿ ಕಣೋ, ಓದೋರಿಗೆ ಮಾತ್ರ ಕೆಲಸ. ಮುಂಬೈ ಹಾರ್ಡ್ವೇರು, ಇಲ್ಲಿ ಚುಚ್ಚಿದವನಿಗೆ ಕೆಲಸ. ಹೌದು, AK-47 ಚಿತ್ರಕ್ಕೆ ಕಥೆ ಬರೆದಿದ್ದ SR ರಮೇಶ್ ಮುಂಬೈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದು. ಬಹುತೇಕ ಸಿನಿಮಾ ಮುಂಬೈನ ಬ್ಯೂಟಿಫುಲ್ ಲೊಕೇಶನ್ಸ್ ನಲ್ಲಿ ಚಿತ್ರಿಸಲಾಗಿದೆ. ಇನ್ನು AK-47 ಚಿತ್ರದಲ್ಲಿ ದಾವೂದ್ ಪಾತ್ರದಲ್ಲಿ ಖಳನಾಯಕನ ಖದರ್ ತೋರಿಸಿದ್ದ ಆಶಿಷ್ ವಿದ್ಯಾರ್ಥಿ ಎಲ್ಲಿಯೂ ಖಳ ನಟನಾಗಿ ಕಮಾಲ್ ಮಾಡಿದ್ದಾರೆ. ಹಾಗಾಗಿ ಮತ್ತೊಂದು AK-47 ಆಗೋ ಸೂಚನೆ ಕೊಟ್ಟಿದೆ ಮುಂಬೈ. ಕೃಷ್ಣ ವೃತ್ತಿ ಬದುಕಿಗೆ ತಿರುವು ಕೊಡುತ್ತಾ ಮುಂಬೈ ಸಿನಿಮಾ. ಕರ್ನಾಟಕದಾದ್ಯಂತ 250 ಚಿತ್ರಮಂದಿರಗಳಲ್ಲಿ ಅದ್ಧೂರಿ ರಿಲೀಸ್. ಮದರಂಗಿ ಕೃಷ್ಣ ಇದೇ ಮೊದಲ ಬಾರಿ ಜಬರ್ದಸ್ತ್ ಆಕ್ಷನ್ ಹೀರೋ ಆಗಿ ತೆರೆಗೆ ಬರ್ತಾ ಇರೋ ಸಿನಿಮಾ ಇದು. ಈ ಸಿನಿಮಾಗಾಗಿ ಜಿಮ್ನಲ್ಲಿ ಸಾಕಷ್ಟು ಬೆವರಿಳಿಸಿರೋ ಕೃಷ್ಣ ದೇಹವನ್ನ ಹುರಿಗಟ್ಟಿಸಿ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ. ಅದರ ಶ್ರಮ ಟ್ರೈಲರ್ ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಕಾಣಿಸ್ತಾ ಇದ್ದು ಕೃಷ್ಣ ವೃತ್ತಿ ಬದುಕಿಗೆ ದೊಡ್ಡ ತಿರುವು ನೀಡೋ ಸಿನಿಮಾ ಆಗಲಿದೆ. चश्मा लगाया तो बच्चा नहीं बन सकता है, सिर्फ बच्चे वो भी छोटे. ಮುಂಬೈ ಚಿತ್ರ ಟೈಟ್ಲ್ ಕೇಳ್ತಿದ್ದಂಗೆ ಫಸ್ಟ್ ಅನ್ಸಿದ್ದು ನಮಗೆ ಓಕೆ ಇದೊಂದು ಆ್ಯಕ್ಷನ್ ಸಿನಿಮಾ ಅಂತ. ಆ್ಯಕ್ಚುಲಿ ಇದು ಆ್ಯಕ್ಷನ್ ಸಿನಿಮಾ ಇದೆ, ಬಟ್ ಮೋರ್ ಆಫ್ ಲವ್ ಸ್ಟೋರಿ ಇದೆ, ಒಂದು ಎಮೋಷನಲ್ ಲವ್ ಸ್ಟೋರಿ ಇದೆ. ತುಂಬ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಸೊ ಆ ಲವ್ ಜೊತೆಗೆ ಆ್ಯಕ್ಷನ್ ಬರ್ತಾ ಹೋಗುತ್ತೆ. ಸೊ ಆ ರೀತಿ ಒಂದು ಕಥೆ ಇದೆ. 26th ಪಬ್ಲಿಕ್ ಹಾಲಿಡೇ ಇದೆ ಆ್ಯಂಡ್ ಆ ದಿನ ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಮೂವಿ ವಾಚ್ ಮಾಡಿ, ಬಿಕಾಸ್ ಎಲ್ಲರೂ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾನ. ಅಂದ್ಹಾಗೆ 200ಕ್ಕೂ ಅಧಿಕ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋ ರಾಮು ಈ ಸಿನಿಮಾನ ನಿರ್ಮಿಸಿರುವುದಲ್ಲದೆ ತಾವೇ ಹೋಮ್ ಬ್ಯಾನರ್ ನಡಿ ವಿಶಾಲ ಕರ್ನಾಟಕಕ್ಕೆ ಹಂಚಿಕೆ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ದೊಡ್ಡ ಸ್ಟಾರ್ಗಳ ರೇಂಜ್ಗೆ ಮುಂಬೈ ಸಿನಿಮಾನ 250 ಚಿತ್ರಮಂದಿರಗಳಲ್ಲಿ ಅದ್ಧೂರಿಯಾಗಿ ರಿಲೀಸ್ ಮಾಡ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ TV9.